ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಅಂತ ಬಯಸ್ತೀನಿ. ಇವತ್ತು ಇದು ಲಕ್ಷ ದೀಪೋತ್ಸವ ಅಂತಾರಲ್ವ, ಆ ವಿಡಿಯೋ ಇದು. ನಮ್ಮೂರಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಲಕ್ಷ ದೀಪೋತ್ಸವನ ಮಾಡಿದರು. ಆ ವಿಡಿಯೋನ ನನ್ನ ಮಗ ತೊಗೊಂಡು ಬಂದಿದ್ದಾನೆ. ವೀಡಿಯೋಸು ಯಾವ ಥರ ತೆಗೆದಿದ್ದೀನಿ ಅಂತ ನೋಡ್ಬೋದು. ಅದ್ರ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾತ್ರನೇ ತೆಕ್ಕೊಂಡು ಬಂದಿದ್ದೆ ನಾನು. ಜಾಸ್ತಿ ಹೆವಿಯಾಗಿ ಏನೂ ತೆಗಿಲಿಲ್ಲ. ಇದು ನರಸಿಂಹಸ್ವಾಮಿ ದೇವಸ್ಥಾನ ಸುತ್ತೂ ಇಟ್ಟಿದ್ದಾರೆ. ಅದು ಲಕ್ಷ ದೀಪ ಇಲ್ಲ ಅಂತ ಅಂದ್ಕೊತೀನಿ, ಯಾಕಂದರೆ ಕಮ್ಮಿ ಇರ್ಬೋದು, ಇಲ್ಲ ಅಷ್ಟು ಇರ್ಬೋದು, ಗೊತ್ತಿಲ್ಲ. ಒಟ್ಟಿನಾಗೆ ಲಕ್ಷ ದೀಪೋತ್ಸವ ಮಾಡ್ತಾರೆ ಅನ್ನೋದೊಂದು ಗೊತ್ತು. ಹಾಗಾಗಿ ನನ್ನ ಮಗ ಹೋಗಿ ತೆಕ್ಕೊಂಡು ಬಂದಿದ್ದಾನೆ. ಒಳಗಡೆ ದೇವ್ರದ್ದು ಏನು ವಿಗ್ರಹದ್ದಾಗಲಿ ಇದಾಗಲಿ ಏನೂ ಅವನು ತೆಕ್ಕೊಂಡು ಬಂದಿಲ್ಲ. ಮಾಮೂಲಿ ದೀಪದ್ದೆಲ್ಲ ತೆಕ್ಕೊಂಡು ಬಾಪ ಅಂತಂದರೆ ಬರೀ ಅವ್ನು ದೀಪದ ಮಾತ್ರ ತೆಕ್ಕೊಂಡು ಬಂದಿದ್ದಾನೆ. ದೇವ್ರನ್ನ ಎಲ್ಲ ಇಲ್ಲಿ ತೆಕ್ಕೊಂಡು ಬಂದಿಲ್ಲ. ಹಂಗಾಗ್ಬಿಟ್ಟು ಇರಲಿ, ಅದನ್ನೇ ಶೇರ್ ಮಾಡೋಣ ಅಂತಂದ್ಬಿಟ್ಟು ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಪ್ರಸಾದ ಮಾಡಿದರು, ಪ್ರಸಾದ ಮತ್ತು ಲಕ್ಷ ದೀಪೋತ್ಸವಕ್ಕೆ ಅದು ಪೂಜಾರರು ಒಬ್ಬರೇ ಮಾಡಿರೋದು, ಎಲ್ಲರೂ ಹಾಕಿ ಏನು ಮಾಡಿಲ್ಲ ಪಾಪ. ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದಾರಲ್ವ ದೇವಸ್ಥಾನದಲ್ಲಿ, ಅದಕ್ಕೆ ಒಪ್ಕೊಳ್ಬೇಕು ಅಂತಲೇ ಹೇಳ್ಕೊಬೋದು ನಾವು. ಪಾಪ ನಾನು ಈ ವಿಡಿಯೋನ ಶೇರ್ ಮಾಡಲಿಲ್ಲ ಅಂದರೆ ನನ್ನ ಮಗನೇ ಬೇಜಾರು ಮಾಡ್ಕೊಬಿಡ್ತಾನೆ. ಯಾಕೆ ಅಂತಂದರೆ ಪಾಪ ತೆಕ್ಕೊಂಡು ಬರಪ್ಪ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಹಂಗಾಗ್ಬಿಟ್ಟು ಆದಷ್ಟು ಅವ್ನ ಕೈಯಲ್ಲಿ ಎಷ್ಟಾಗುತ್ತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಎಲ್ಲ ಪೆಂಡಲೆಲ್ಲ ಹಾಕಿ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಿದ್ದಾರೆ. ಆದರೆ ನಾವೆಲ್ಲ ಹೋಗಿಲ್ಲ ಅಷ್ಟೇ, ನನ್ನ ಮಗ ಹೋಗಿದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬೈ ಬೈ, ಟೇಕ್